ವಿಕಲಚೇತನ ಯುವತಿ ಮೇಲೆ ಅತ್ಯಾಚಾರ, ಮದುವೆಯಾಗುವುದಾಗಿ ನಂಬಿಸಿ ಮೋಸ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಪುರ ಗ್ರಾಮದಲ್ಲಿ ಘಟನೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಪುರ ಗ್ರಾಮದಲ್ಲಿ ಪಕ್ಕದ ಮನೆಯಾತ ವಿಕಲಚೇತನ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ಅಲ್ಲದೆ ವಿಷಯವನ್ನು ಯಾರಿಗಾದ್ರೂ ತಿಳಿಸಿದ್ರೆ ಆಕೆಯ ಅಪ್ಪ ಅಮ್ಮನನ್ನೇ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಇಷ್ಟು ದಿನ ಹೆದರಿಕೆಯಿಂದ ಬಾಯಿ ಮುಚ್ಚಿಕೊಂಡಿದ್ದ ಯುವತಿ ದಿನ ಕಳೆದಂತೆ ವಾಂತಿ ಮಾಡಿಕೊಂಡ ಹಿನ್ನೆಲೆ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಪಡಿಸಿದಾಗ ಆಕೆ ಗರ್ಭಿಣಿಯಾಗಿರುವುದು ದೃಢಪಟ್ಟಿದೆ. ಈಗ ವಿಷಯ ಹೊರಬಂದಿದೆ. ನಮ್ಮ ಮಗಳು ರಮ್ಯಾ ಇವನು ನೀರು ಕೊಡು ಅದು ಕೊಡು ಅಂತ ಅಂದ್ಬಿಟ್ಟು ರೇಪ್ ಥರ ಅವನು ಮಾಡವನೇ ಅವನು. ಈಗ ನಾನು ಹಿಂಗೆ ರೇಪ್ ಆದಾಗ ನಾನು ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಕ್ಯಾನಿಂಗ್ ಮಾಡಿಸಿದ್ಕೆ ಅವರು ಕ್ಯಾನಿಂಗ್ ಮಾಡಿಸ್ದೆ ನಾನು. ಆಗ ಕ್ಯಾನಿಂಗ್ ಮಾಡಿಸಿದಾಗ ಅವರು ಇದು ಮಾಡಿದ್ರು. ಮಗಳು ಏನು ನನಗೆ ಹೇಳಿರ್ತೀವಲ್ಲ, ಹಂಗೆ ನಮ್ಮ ತಾಯಿ ತಂದೆ ಚಾಕ್ ಹಾಕ್ಬಿಡ್ತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಎದುರಿಸ್ಕೊಂಡು ನನ್ನ ಮಗಳು ನನಗೆ ಹೇಳೇ ಇಲ್ಲ. ನನಗೆ ದಮ್ಮೆ ಅಂತೀನಿ, ಇದೊಂದು ನನಗೆ ನ್ಯಾಯ ಕೊಡಿ. ಈಗ ಅಲೆ ಅವಳಿಗೆ 4 ತಿಂಗಳು ಏನಾದ್ರು ಗರ್ಭಿಣಿ ಆಗ್ಬಿಟ್ಟದೆ. ಅದೊಂದಕ್ಕೆ ನನಗೆ ನ್ಯಾಯ ಕೊಡಬೇಕು, ನೀವು ನ್ಯಾಯ ಕೊಡಿ ನನಗೆ ದಮ್ಮೆ ಅಂತೀನಿ. ಅವನ ಮೇಲೆ ಮಾಡಿದ್ದೀವಿ, ಕೇಸ್ ಮಾಡಿದ್ದೀವಿ ಅವನಿಗೆ. ನನಗೆ ನ್ಯಾಯ ಕೊಡಬೇಕು, ದಮ್ಮೆ ಅಂತೀನಿ, ನನಗೆ ನ್ಯಾಯ ಕೊಡಿ, ನ್ಯಾಯ ಕೊಡಬೇಕು, ದಮ್ಮೆಯ ನನಗೆ ನ್ಯಾಯ ಕೊಡಿ. ನನಗೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಪುರ ಗ್ರಾಮದಲ್ಲಿ ವಿಕಲಚೇತನ ಯುವತಿಯ ಮೇಲೆ ಪಕ್ಕದ ಮನೆಯ ಪೃಥ್ವಿ ಎಂಬಾತನಿಂದ ಅತ್ಯಾಚಾರ ನಡೆದಿದೆ ಎಂದು ಆರೋಪಿಸಲಾಗಿದೆ. ಯುವತಿಯ ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಆರೋಪಿ ಹೇಯ ಕೃತ್ಯ ನಡೆಸಿದ್ದಾನೆ. ಬಳಿಕ ವಿಷಯವನ್ನು ಯಾರಿಗಾದ್ರೂ ಹೇಳಿದ್ರೆ ಆಕೆಯ ಪೋಷಕರನ್ನು ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಏನಂದಿದ್ದ? ಅಪ್ಪ ಮುಂದೆ ಅಂದಿಸ್ತೀನಿ, ಚಾಕು ಹಾಕೊಂಡು ಅಂದಿಸ್ತೀನಿ ಅಂತ ಅಂದ. ಆಮೇಲೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಆಮೇಲೆ ಇದು ಮಾಡ ಸ್ಕ್ಯಾನ್ ಪಲ್ಗೆನೋ ಇದು ತಂದು ಕೊಟ್ಟಿನಿ, ತಿನ್ನು ಅಂತ ಹೇಳ್ದ. ನಾನು ತಿಂದಿಲ್ಲ, ಆದ್ಮೇಲೆ ಇತ್ತು, ಆದ್ಮೇಲೆ ಕೊಟ್ಟೆ. ಅಕ್ಟೋಬರ್ ತಿಂಗಳಲ್ಲಿ ಯುವತಿಗೆ ವಾಂತಿ ಶುರುವಾಗಿದ್ದ ಹಿನ್ನೆಲೆಯಲ್ಲಿ ವೈದ್ಯರ ಬಳಿ ತಪಾಸಣೆ ನಡೆಸಿದ್ದಾರೆ. ವೈದ್ಯರ ಸಲಹೆಯಂತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಆಕೆ ಗರ್ಭಿಣಿಯಾಗಿರುವುದು ದೃಢಪಟ್ಟಿದೆ. ಬಳಿಕ ಯುವತಿಯೊಂದಿಗೆ ಮದುವೆ ಮಾಡುವಂತೆ ಪೃಥ್ವಿ ಮನೆಯವರೊಂದಿಗೆ ಮಾತುಕತೆ ನಡೆಸಲಾಗಿದೆ. ಆಗ ಮದುವೆಗೆ ಒಪ್ಪಿ ಇದೀಗ ಮದುವೆಯಾಗದೆ ಮೋಸ ಮಾಡುತ್ತಿರುವುದಾಗಿ ಸಂತ್ರಸ್ತೆ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಸತ್ಯಾಸತ್ಯತೆಯನ್ನು ತನಿಖೆ ನಡೆಸುತ್ತಿದ್ದಾರೆ. ಕರ್ನಾಟಕ ನ್ಯೂಸ್, ಕೆಆರ್ಪೇಟೆ.